ಹಲೋ ಎವ್ರಿವನ್. ಸೊ ವೆಲ್ಕಮ್ ಟು ಡೇ 2. ಸೊ ಇದರಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಡಾಕರ್ನ ಕಮಾಂಡ್ಸ್ ಮತ್ತು ಕೀ ಡಿಫ್ರೆನ್ಸಸ್ ಏನು, ಆ್ಯಂಡ್ ವಿತ್ ಡಾಕರ್ ಏನಾಗುತ್ತೆ, ವಿತೌಟ್ ಡಾಕರ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ದೆನ್ ವಿ ಕ್ಯಾನ್ ಗೋ ಫಾರ್ ಲೈಕ್ ಅಡ್ವಾನ್ಸ್ಡ್ ಡಾಕರ್ ಫೈಲ್ ಕ್ರಿಯೇಷನ್ಸ್ ಎಲ್ಲನೂ ಕೂಡ. ಸೊ ಹಾಗಿದ್ರೆ ಲೆಟ್ ಮೀ ಶೇರ್ ಮೈ ಸ್ಕ್ರೀನ್. ಓಕೆ, ಸೊ ಹಾಗಿದ್ರೆ ವಿಲ್ ಸಿ ನಾವು ಇದರಲ್ಲಿ ನಮಗೆ ಫಸ್ಟ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಈಗ ಒನ್ ಬೈ ಒನ್ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ, ಡಾಕರ್ ಅಂತ ಬಂದಾಗ ಏನಂತ ಹೇಳಿದೆ ನಾನು ಪ್ರೀವಿಯಸ್ ಇದರಲ್ಲಿ, ಇದೊಂದು ಓಪನ್ ಸೋರ್ಸ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದ್ದೆ, ಕರೆಕ್ಟಾ? ಇದೊಂದು ಓಪನ್ ಸೋರ್ಸ್ ಪ್ಲ್ಯಾಟ್ಫಾರ್ಮ್ ಆಯಿತಾ. ಈ ಓಪನ್ ಸೋರ್ಸ್ ಪ್ಲ್ಯಾಟ್ಫಾರ್ಮಲ್ಲಿ ನಮಗೆ ಏನೇನೆಲ್ಲ ನಾವು ಶಿಪ್ ಮಾಡ್ತೀವಿ, ಒಂದು ಕಂಟೈನರ್ ಅನ್ನೋದಿರುತ್ತೆ. ಆ ಕಂಟೈನರ್ ಅನ್ನೋದು ಲೈಟ್ ವೈಟ್ ಸ್ಟ್ಯಾಂಡ್ ಅಲೋನ್ ಎಕ್ಸಿಕ್ಯೂಟಬಲ್ ಯೂನಿಟ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ನಮ್ಗೆ ಏನೇನಿರುತ್ತೆ, ಅಪ್ಲಿಕೇಶನ್ ಕೋಡ್ ಅನ್ನೋದು ನಮಗೆ ಇರುತ್ತೆ. ಓಕೆ, ಅಪ್ಲಿಕೇಶನ್ ಕೋಡ್ ಆ್ಯಂಡ್ ಅಪ್ಲಿಕೇಶನ್ ಕೋಡ್ ಇರುತ್ತೆ. ಆ್ಯಂಡ್ ರನ್ ಟೈಮ್ ಕಂಟೆಂಟ್ ಇರುತ್ತೆ, ಆಯಿತಾ. ರನ್ ಟೈಮ್ ವ್ಯಾರ್ಸ್ ಇರ್ತವೆ. ಆ್ಯಂಡ್ ಅದೇ ಥರ ನನಗೆ ಲೈಬ್ರರೀಸ್ ಅಂದರೆ ಡಿಪೆಂಡೆನ್ಸೀಸ್ ಎಲ್ಲ ಕೂಡ ನಮಗೆ ಇದರಲ್ಲಿ ಆ್ಯಡ್ ಆಗಿರುತ್ತೆ. ಆ್ಯಂಡ್ ಅದೇ ರೀತಿ ನನ್ನ ಎಲ್ಲ ಕಾನ್ಫಿಗರೇಷನ್ ಫೈಲ್ಸ್ಗಳು ಇದರಲ್ಲಿ ಆ್ಯಡ್ ಆಗುತ್ತೆ, ಆಯಿತಾ. ಇದು ನನ್ನ ಫಸ್ಟ್ ಕಂಡೀಷನ್. ಆ್ಯಂಡ್ ದ ಸೆಕೆಂಡ್ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ವಿತೌಟ್ ಡಾಕರ್ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಓಕೆ, ವಿತೌಟ್ ಡಾಕರ್. ಈಗ ವಿತೌಟ್ ಡಾಕರ್ ಅಂತ ಬಂದಾಗ, ಓಕೆ ಒನ್ ಸೆಕ್. ಸೊ ವಿತೌಟ್ ಡಾಕರ್ ಅಂತ ಬಂದಾಗ ಏನಾಗುತ್ತೆ, ಈಗ ನಾರ್ಮಲಾಗಿ ಯೂಶ್ವಲಾಗಿ ಡೆವಲಪರ್ಸ್ಗಳು ಹೇಳ್ತಾ ಇರ್ತಾರೆ, ನನ್ನ ಅಪ್ಲಿಕೇಶನ್ ಅನ್ನೋದು ಅವರ ಅಂದರೆ ಡೆವ್ನ ಲ್ಯಾಪ್ಟಾಪಲ್ಲಿ ಆ ಅಪ್ಲಿಕೇಶನ್ ಅನ್ನೋದು ವರ್ಕ್ ಆಗ್ತಾ ಇರುತ್ತೆ. ಆದರೆ ಸರ್ವರ್ಗೆ ನಾವು ಕಾಪಿ ಮಾಡಿದಾಗ ಅದು ವರ್ಕ್ ಆಗೋದಿಲ್ಲ, ಆಯಿತಾ. ವರ್ಕ್ ಆಗೋದಿಲ್ಲ, ಅದು ಫಸ್ಟ್ ಕಂಡೀಷನ್. ಸೆಕೆಂಡ್, ಯಾಕೆ ಇದು ವರ್ಕ್ ಆಗೋದಿಲ್ಲ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಡಿಫ್ರೆಂಟ್ ಓ ಎಸ್ ಇಂದ. ಓಕೆ, ಬಿಕಾಸ್ ಆಫ್ ಡಿಫ್ರೆಂಟ್ ಓ ಎಸ್. ಆ್ಯಂಡ್ ನಮ್ಗೆ ಇನ್ನೊಂದು ಏನಾಗುತ್ತೆ, ಆ ಲೈಬ್ರರಿ ವರ್ಷನ್ಸ್ ಏನಿರ್ತಾವಲ್ಲ, ಆ ಲೈಬ್ರರಿ ವರ್ಷನ್ಸ್ ಅನ್ನೋದು ಮಿಸ್ ಮ್ಯಾಚ್ ಆಗ್ತಾ ಇರುತ್ತೆ. ಇದು ಕಾಮನ್ ಮಿಸ್ಟೇಕ್ಸ್ ಇನ್ ಐ ಟಿದಲ್ಲಿ. ಈಗ ಹೇಳ್ತಿರ್ತಾರೆ ಡೆವಲಪರ್ಸ್ಗಳು, ಲೆಟ್ಸೆ ನನ್ನ ಮಷಿನಲ್ಲಿ ವರ್ಕ್ ಆಗ್ತಾ ಇದೆ, ಬಟ್ ಐ ಡೋಂಟ್ ನೋ ವೈ ಇಟ್ಸ್ ನಾಟ್ ವರ್ಕಿಂಗ್ ಇನ್ ಸರ್ವರ್ ಅಂತ. ಯಾಕೆ ಅಂತಂದರೆ ನಮ್ಮ ಮಷಿನ್ನ ಕಾನ್ಫಿಗರೇಷನ್ಸ್ ಬೇರೆ ಇರುತ್ತೆ, ನಮ್ಮ ಮಷಿನ್ನ ಒಂದು ಸರ್ವರ್ ಎಲ್ಲ ಲೈಕ್ ಓ ಎಸ್ ಚೇಂಜ್ ಇರುತ್ತೆ, ಓ ಎಸ್ ವರ್ಷನ್ ಚೇಂಜ್ ಇರುತ್ತೆ, ಲೈಬ್ರರಿ ವರ್ಷನ್ಸ್ ಚೇಂಜ್ ಇರುತ್ತೆ, ಈ ಥರ. ಆ್ಯಂಡ್ ಅದಕ್ಕೋಸ್ಕರನೇ ವರ್ಕ್ ಆಗ್ತಿರಲ್ಲ. ಈಗ ವಿತ್ ದ ಹೆಲ್ಪ್ ಆಫ್ ಡಾಕರ್ ಏನಾಗುತ್ತೆ, ನಮಗೆ ಆ ಥರ ಹೇಳೋಕ್ಕೆ ಚಾನ್ಸಸ್ ಇರಲ್ಲ. ಸೊ ವಿತ್ ದ ಹೆಲ್ಪ್ ಆಫ್ ಡಾಕರ್, ಓಕೆ, ವಿತ್ ದ ಹೆಲ್ಪ್ ಆಫ್ ಡಾಕರ್ ನಾವೇನು ಮಾಡ್ಬೋದು ಅಂದರೆ, ಈ ಕಂಟೈನರ್ ಏನಾಗತ್ತಲ್ಲ, ಫಸ್ಟ್ ಥಿಂಗ್, ಕಂಟೈನರ್ ಅನ್ನೋದು ಅದರ ಓನ್ ಎನ್ವಾರ್ಮೆಂಟ್. ಓಕೆ, ಕಂಟೈನರ್ ಕ್ಯಾರಿ ಓನ್ ಎನ್ವಾರ್ಮೆಂಟ್ ಅಂತ ಹೇಳ್ತಾನೆ. ಇಲ್ಲಿ ಯಾವುದೇ ಥರದ ಇಶ್ಯೂಸ್ಗಳು ಬರಲ್ಲ. ಈ ಎನ್ವಾರ್ಮೆಂಟಲ್ಲಿ ನೀವೇನು ಇನ್ಸ್ಟಾಲ್ ಮಾಡ್ತೀರೋ ಅದಕ್ಕೆ ಪರ್ಟಿಕ್ಯುಲರ್ಲಿ ನೀವು ಏನು ಚೂಸ್ ಮಾಡಿರ್ತೀರೋ ಅದೇ ವರ್ಷನ್ಸ್ ಮಾತ್ರ ಇದರಲ್ಲಿರ್ತವೆ ಅಂತ ಅರ್ಥ. ಆ್ಯಂಡ್ ಇಲ್ಲಿ ಒಂದು ಸತಿ ನಾವು ಬಿಲ್ಡ್ ಮಾಡಿದ್ರೆ, ಓಕೆ, ಬಿಲ್ಡ್ ಒನ್ಸ್ ಆ್ಯಂಡ್ ರನ್ ಎವ್ರಿವೇರ್ ಅಂತ. ಓಕೆ, ಇದೇ ಇದರ ಟ್ಯಾಗ್ಲೈನ್, ಆಯಿತಾ. ಇದು ವಿತ್ ಡಾಕರಲ್ಲಿ ಮಾಡುವಂಥ ಕೆಲಸ. ಆ್ಯಂಡ್ ನಮಗೆ ಬೇಸ್ಡ್ ಆನ್ ಆರ್ ಡಾಕರ್ ರಿಕ್ವೈರ್ಮೆಂಟ್ ನಾನು ಇದನ್ನು ಲೈಕ್ ಯೂಸ್ ಮಾಡಬೇಕಾಗಿ ಬರುತ್ತೆ, ಆಯಿತಾ. ಇದೆಲ್ಲ ಸಿಂಪಲ್ ವಿತ್ ಡಾಕರ್ ಯೂಸ್ ಮಾಡುವಂತಹ ಕಾನ್ಸೆಪ್ಟ್. ನಮಗೆ ಡಾಕರ್ಗೆ ಹೋಗೋದಕ್ಕಿಂತ ಮುಂಚೆ ಕೆಲವೊಂದು ಕೀವರ್ಡ್ಸ್ಗಳು ಇಂಪಾರ್ಟೆಂಟಾಗಿ ಅರ್ಥ ಆಗಬೇಕಾಗಿ ಬರುತ್ತೆ. ಏನು ಆ ಕೀವರ್ಡ್ಸ್ಗಳು ಅಂತ ಅಂದರೆ, ಸೊ ಮೊದಲನೇ ಕೀವರ್ಡ್ ಏನಪ್ಪ ಅಂತ ಹೇಳಿದ್ರೆ ಇಮೇಜ್. ಈಗ ನಾನು ಅವಾಗಲಿಂದ ಇಮೇಜ್ ಅಂತ ಇದ್ದೀನಲ್ಲ, ಏನು ಇಮೇಜ್ ಅಂತ ಅಂದರೆ, ಇದೊಂಥರ ಇನ್ ಸಿಂಪಲ್ ಟರ್ಮ್ಸ್ ಹೇಳಬೇಕಂದ್ರೆ ಇದೊಂದು ರೀಡ್ ಓನ್ಲಿ ಬ್ಲೂ ಪ್ರಿಂಟ್ ಅಂತ ಹೇಳ್ಬೋದು. ಓಕೆ, ರೀಡ್ ಓನ್ಲಿ ಬ್ಲೂ ಪ್ರಿಂಟ್, ಅಥವಾ ಇದನ್ನು ನಾವು ಇನ್ ಸಿಂಪಲ್ ಟರ್ಮ್ಸ್ ಒಂದು ಓ ಎಸ್ ಅಂತ ಕೂಡ ಹೇಳ್ಬೋದು, ಅಥವಾ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕರಿಬೋದು. ಎಕ್ಸಾಂಪಲ್, ಈಗ ನಾನು ಎ ಎಮ್ ಐ ಅಂದರೆ ಏನು ಹೇಳಿ, ಎ ಎಮ್ ಐ ಅಂತಂದರೆ ಅಮೆಝಾನ್ ಮಷಿನ್ ಇಮೇಜ್. ಇದರಲ್ಲಿ ಅಮೆಝಾನ್ ಅವರೇ ಮಷಿನ್ ಇಮೇಜಸ್ನ ಕೊಟ್ಟಿರ್ತಾರೆ, ಅಂದರೆ ಲೈಕ್ ಓ ಎಸ್ ಎಸ್ನ ಕೊಟ್ಟಿರ್ತಾರೆ. ಅದನ್ನು ಯೂಸ್ ಮಾಡಿಕೊಂಡು ಸ್ಪಿನ್ನಪ್ ಮಾಡಿದ್ರೆ ನನಗೆ ನನ್ನ ಇನ್ಸ್ಟೆನ್ಸ್ ಅನ್ನೋದು ಲಾಂಚ್ ಆಗುತ್ತೆ. ಹಾಗೆಯೇ ಇಲ್ಲಿ ನಮ್ಮ ಕಸ್ಟಮ್ ಎ ಎಮ್ ಐಸ್ಗಳನ್ನ ಕೂಡ ನಾವು ಆಕ್ಸೆಸ್ ಮಾಡ್ಬೋದು. ನಾವೇನು ಯೂಸ್ ಮಾಡೋದಲ್ಲ ಅದು ಕಸ್ಟಮ್ ಎ ಎಮ್ ಐ. ಹಾಗೆಯೇ ಇಮೇಜ್ ಅಂತ ಬಂದರೆ,
ಇದೊಂಥರ ಓ ಎಸ್ ಇದ್ದಂಗೆ ಅಷ್ಟೆ. ಆ್ಯಂಡ್ ಸೆಕೆಂಡ್ ವರ್ಡ್ ಬಂದ್ಬಿಟ್ಟು ಕಂಟೈನರ್ ಅಂತ. ಏನು ಈ ಕಂಟೈನರ್ ಅಂತಂದರೆ, ಸೊ ಇನ್ ಸಿಂಪಲ್ ಟರ್ಮ್ಸ್, ಓಕೆ, ಹೇಗೆ ಎಮ್ ಐ ಯೂಸ್ ಮಾಡಿಕೊಂಡು ಲೆಟ್ಸೆ ನಾನು ಈಗ ಒಂದು EC2ನ ಲಾಂಚ್ ಮಾಡಿದೆ ಅಂತ ಇಟ್ಕೊಳ್ಳಿ. EC2 ಲಾಂಚ್ ಮಾಡಬೇಕಾದ್ರೆ ಫಸ್ಟ್ ನಾನು ಏನು ಮಾಡ್ತೀನಿ, ಎಮ್ ಐ ಚೂಸ್ ಮಾಡ್ತೀನಿ, ಸ್ಟೋರೇಜ್ ಚೂಸ್ ಮಾಡ್ತೀನಿ, ಎಲ್ಲ VPCs ಎಲ್ಲ ಚೂಸ್ ಮಾಡಿದ ನಂತರ ನಾನೇನು ಮಾಡ್ತೀನಿ, ಲೈಕ್ ಕ್ರಿಯೇಟ್ ಮಾಡ್ತೀನಿ. ಸೊ ಒನ್ಸ್ ಕ್ರಿಯೇಷನ್ ಆದಮೇಲೆ ನಾನೇನು ಮಾಡ್ತೀನಿ, ಅದನ್ನು ಲಾಂಚ್ ಮಾಡಿದಾಗ ನನಗೆ EC2 ಇನ್ಸ್ಟೆನ್ಸ್ ಒಂದು ಲಾಂಚ್ ಆಯ್ತಲ್ವಾ, ಅಂದರೆ ಒಂದು ವರ್ಚುವಲ್ ಮಷಿನ್ ಒಂದು ಲಾಂಚ್ ಆಯ್ತಲ್ವಾ. ಈಗ ಈ EC2 ಇನ್ಸ್ಟೆನ್ಸ್ ಏನು ಲಾಂಚ್ ಆಯ್ತಲ್ಲ, ನಾವೀಗ ನಮ್ಮ ಲೋಕಲ್ ಟರ್ಮಿನ್ಸಲ್ಲಿ ಏನು ಓಪನ್ ಮಾಡಿದ್ವಲ್ಲ, ಆ ಇನ್ಸ್ಟೆನ್ಸೇನೆ ಈ ಕಂಟೈನರ್ ಅಂದರೆ ಇನ್ ಸಿಂಪಲ್ ಟರ್ಮಿನಾಲಜೀಸ್ ರನ್ನಿಂಗ್ ಈ ಇಮೇಜ್ ಏನಿತ್ತು ಇಲ್ಲಿ ಕೂಡ ಅಷ್ಟೇ, ಈ ಇಮೇಜ್ ಏನಿರುತ್ತೆ ಆ ಇಮೇಜ್ನ ಯೂಸ್ ಮಾಡ್ಕೊಂಡು ನಾನು ಲೈಕ್ ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲೂ ಕೂಡ ಅಷ್ಟೇ, ಈ ಇಮೇಜ್ನ ಕ್ರಿಯೇಟ್ ಮಾಡಿಕೊಂಡು ನಾನು ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಎ ರನ್ನಿಂಗ್ ಇನ್ಸ್ಟೆನ್ಸ್ ಆಫ್ ಇಮೇಜ್ ಅಷ್ಟೇ, ಸಿಂಪಲ್ ಟರ್ಮ್ಸಲ್ಲಿ, ಆಯಿತಾ. ಆ್ಯಂಡ್ ಅದೇ ರೀತಿ ಮೂರನೇದು ಬಂದುಬಿಟ್ಟು ಡಾಕರ್ ಫೈಲ್ ಅಂತ ಬರುತ್ತೆ, ಆಯಿತಾ. ಡಾಕರ್ ಫೈಲ್ ಆಗಲೇ ಈ AMI ನಾವು ಕ್ರಿಯೇಟ್ ಮಾಡುವಾಗ AMIಯಲ್ಲಿ ಏನಾಯಿತು, ಪ್ರತಿಯೊಂದನ್ನು ಕೂಡ ನಾವು ಮ್ಯಾನ್ಯಲಾಗಿ ಇನ್ಸ್ಟಾಲ್ ಮಾಡ್ತಾಯಿದ್ವಿ. ಹಾಗಾದರೆ ಡಾಕರಲ್ಲಿ ನಾನು ಏನಾದರೂ ಆ ಥರ ಕ್ರಿಯೇಟ್ ಮಾಡಬೇಕು ಅಂದರೆ, ಈ ಇಮೇಜ್ನ ಕ್ರಿಯೇಟ್ ಮಾಡಬೇಕು ಅಂದರೆ ನನಗೆ ಈ ಡಾಕರ್ ಫೈಲ್ ಬೇಕು. ಇದನ್ನು ಟೆಕ್ಸ್ಟ್ ಫೈಲ್ ಅಂತಲೂ ಕರೀತಾರೆ ಅಥವಾ ಇನ್ಸ್ಟ್ರಕ್ಷನ್ ಫೈಲ್ ಅಂತಲೂ ಕರೀತಾರೆ. ಓಕೆ, ಇದೊಂದು ಇನ್ಸ್ಟ್ರಕ್ಷನ್ ಫೈಲ್. ಇವೆಲ್ಲ ನಾವು 1 by 1 ಕಲಿತಾ ಹೋಗ್ತೀವಿ. ಅದೇ ರೀತಿ ನಿಮಗೆ ಇನ್ನೊಂದಿದೆ ರಿಜಿಸ್ಟ್ರಿ ಅಂತ. ಓಕೆ, ರಿಜಿಸ್ಟ್ರಿ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಈಗ ಈ AMIನ ಕಸ್ಟಮ್ AMI ಕ್ರಿಯೇಟ್ ಮಾಡಿದೆ, ಅದೆಲ್ಲಿ ಕೂತ್ಕೊಳ್ತು, ಹೋಗ್ಬಿಟ್ಟು AMI ರೆಪೋಲ್ಲೇ ಕೂತ್ಕೊಳ್ತು, ಅಂದರೆ AMI ಸಲ್ಲಿ ಕೂತ್ಕೊಳ್ತು. ಹಾಗೆ ನಾನು ಇಲ್ಲಿ ನನ್ನ ಕಸ್ಟಮ್ ಇಮೇಜ್ನ ಕ್ರಿಯೇಟ್ ಮಾಡಿ ಅದನ್ನು ನಾನು ಪುಷ್ ಮಾಡಬೇಕು ಅಂದರೆ ರಿಜಿಸ್ಟ್ರಿ ಅಂತ ಹೇಳ್ತೀನಿ. ಅಂದರೆ ಹೇಗೆ ಗಿಟಬ್ ಇದೆಯೋ ಇಲ್ಲೂ ಕೂಡ ಡಾಕರ್ ಹಬ್ ಅಂತ ಇದೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಜಸ್ಟ್ ಡಾಕರ್ ಹಬ್ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದು ಡಾಕರ್ ಹಬ್ ಬೇಡ ಅಂತಂದರೆ ನಾವು ECRನ ಕೂಡ ಬಳಸ್ಕೋಬೋದು. ಆ್ಯಂಡ್ ಓಕೆ, ಇದು ರಿಜಿಸ್ಟ್ರಿ. ಆ್ಯಂಡ್ ಐದನೇದು ಬಂದುಬಿಟ್ಟು ವ್ಯಾಲ್ಯೂಮ್ ಅಂತ. ಈಗ ವ್ಯಾಲ್ಯೂಮ್, ನಾನು EC2 ಮಿಷಿನ್ ಕ್ರಿಯೇಟ್ ಮಾಡಬೇಕಾದ್ರೆ ನಾನು EBS ವ್ಯಾಲ್ಯೂಮ್ನ ಅಟ್ಯಾಚ್ ಮಾಡ್ತೀನಿ, ಕರೆಕ್ಟಾ. ಇದು 8GB ವ್ಯಾಲ್ಯೂಮ್. ಆ್ಯಂಡ್ ಅದೇ ರೀತಿ ಇನ್ಸ್ಟೆನ್ಸಲ್ಲಿ ನಾವೇನು ಮಾಡ್ತೀವಿ, ಲೈಕ್ T3 ಮೈಕ್ರೋ ಏನೋ ತೊಗೊಳ್ತೀವಲ್ಲ, ಇಲ್ಲಿ ನಾವೇನಾಯಿತು ರ್ಯಾಮ್ ಅಂತ ಇತ್ತು, ರ್ಯಾಮ್ ಒಂದು 2GB ರ್ಯಾಮ್ ಇರುತ್ತೆ ಆ್ಯಂಡ್ 1 CPU ಅನ್ನೋದು ಇರುತ್ತೆ, ಕರೆಕ್ಟಾ. ಹಾಗೆಯೇ ಇಲ್ಲೂ ಕೂಡ ವ್ಯಾಲ್ಯೂಮ್ ಅಂತ ಅಂದರೆ ಇದು ಡೈನಮಿಕ್, ಈಗ ನಾವು ಏನು ಕೊಡಲಿಲ್ಲ ಅಂತಂದರೆ ಡೈನಮಿಕ್ ರ್ಯಾಮಲ್ಲಿ ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ಈಗ ಈ ಕಂಟೈನರ್ ಏನಿದೆಯಲ್ಲ, ಈ ಕಂಟೈನರ್ ರನ್ ಆಗೋಕ್ಕೆ ವ್ಯಾಲ್ಯೂಮ್ ಬೇಕಲ್ವಾ, ಆ ವ್ಯಾಲ್ಯೂಮ್ ಅನ್ನೋದು ಈ ರ್ಯಾಮಲ್ಲಿರುತ್ತೆ. ಸೊ ಇದನ್ನು ನಾವು ಪರ್ಸಿಸ್ಟೆಂಟ್ ಸ್ಟೋರೇಜ್ ವ್ಯಾಲ್ಯೂಮ್ ಅಂತ ಕೂಡ ಕರಿತೀವಿ. ಅದನ್ನು ನಾವು ಆಮೇಲೆ ಡಿಸ್ಕಸ್ ಮಾಡೋಣ. ಇವೆಲ್ಲ ಕೂಡ ಜಸ್ಟ್ ನಿಮಗೆ ಒಂದು ಎಕ್ಸಾಂಪಲ್. ಹಾಗೆಯೇ ಇಲ್ಲಿ ನೆಟ್ವರ್ಕ್ ಅಂತ, ಆಯಿತಾ. ಇವೆಲ್ಲ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ. ಈಗ ಈ ನೆಟ್ವರ್ಕ್ ಅಂದರೆ ಏನು, ಇಲ್ಲಿ ನಾವು VPCನ ಚೂಸ್ ಮಾಡ್ತೀವಲ್ವಾ, ರೈಟ್. ಒಂದು EC2 ಇನ್ಸ್ಟೆನ್ಸ್ನ ನಾನು ಕ್ರಿಯೇಟ್ ಮಾಡಬೇಕು ಅಂದರೆ ಒಂದು ನೆಟ್ವರ್ಕ್ನ ಹೇಗೆ ಕ್ರಿಯೇಟ್ ಮಾಡ್ತೀನೋ, ಇಲ್ಲೂ ಕೂಡ ನೆಟ್ವರ್ಕ್ ಅನ್ನೋದು ಕ್ರಿಯೇಟ್ ಮಾಡಬೇಕಾಗಿ ಬರುತ್ತೆ. ಆ ನೆಟ್ವರ್ಕ್ ಬೈ ಡಿಫಾಲ್ಟಾಗಿ ಹೋಸ್ಟಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಫಾರ್ ನೌ ಯು ನೋ ನೀಡ್ ಟು ವರಿ. ಬಟ್ ನೆಟ್ವರ್ಕ್ ಅಂದರೆ ಇಲ್ಲಿ ಹೆಂಗೆ ಕ್ರಿಯೇಟ್ ಮಾಡ್ತೀವಿ, ಇಲ್ಲೂ ಕೂಡ ಹಾಗೇ ಡಾಕರ್ ಕಂಟೈನರ್ ರನ್ ಆಗಲಿಕ್ಕೆ ನಾವು ಕ್ರಿಯೇಟ್ ಮಾಡ್ತೀವಿ, ಆಯಿತಾ. ಇದು ನಮಗೆ ಬೇಕಾಗಿರುವ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಬಿಫೋರ್ ಲೈಕ್ ಸ್ಟಾರ್ಟಿಂಗ್ ಡಾಕರ್. ಆ್ಯಂಡ್ ಅದಾದಮೇಲೆ ನಾವೇನು ಕಲ್ತ್ಕೊಂಡ್ವಿ, ಡಾಕರ್ ಆ್ಯಂಡ್ ಅಂದರೆ ವರ್ಚುವಲೈಸೇಷನ್ ಮತ್ತು ಕಂಟೈನರ್ ಲೈಕ್ ಡಾಕರ್ ಕಂಟೈನರೈಸೇಷನ್ ಬಗ್ಗೆ ತಿಳ್ಕೊಂಡ್ವಿ. ಹಾಗಾದರೆ ಒಂದು ಸಿಂಪಲ್ ಡಿಫ್ರೆನ್ಸಸ್ ನೋಡ್ಕೊಂಬೋಣ. ಇಂಟರ್ವ್ಯೂಸ್ಗಳಲ್ಲಿ ಇದು ರ್ಯಾಂಡಮಾಗಿ ಕೇಳ್ತಾ ಇರ್ತಾರಲ್ವ, ಅದಕ್ಕೋಸ್ಕರ. ಸೊ ಒಂದು VM, ಇನ್ನೊಂದು ಬಂದುಬಿಟ್ಟು ಕಂಟೈನರೈಸೇಷನ್. ಓಕೆ, ಈ VM ಅಲ್ಲಿ, ಓಕೆ, ಐ ಥಿಂಕ್ ಇಟ್ಸ್ ನಾಟ್ ಗುಡ್. ಲೆಟ್ಸ್ ಟೇಕ್, ಓಕೆ, ಫಸ್ಟ್ ಇದನ್ನು ತಗೊಳ್ಳೋಣ. ಮೊದಲನೇದಾಗಿ OS ಅಂತ ಬರುತ್ತೆ. ಈ OS VM ಅಲ್ಲಿ ಫುಲ್ ಗೆಸ್ಟ್ OSನ ಆ್ಯಡ್ ಮಾಡ್ತೀವಿ, ಕರೆಕ್ಟಾ. ಓಕೆ, ಫುಲ್ ಗೆಸ್ಟ್ OS ಇರುತ್ತೆ ವರ್ಚುವಲ್ ಮೆಷಿನ್ಸಲ್ಲಿ. ಇದರಲ್ಲಿ ಕಂಟೈನರೈಸೇಷನಲ್ಲಿ ಏನಾಗುತ್ತೆ, ಶೇರ್ಡ್ ಹೋಸ್ಟ್ ಕರ್ನಲ್ ಅಂತ ಹೇಳ್ತೀವಿ. ಶೇರ್ಡ್ ಹೋಸ್ಟ್ ಕರ್ನಲ್ ಅಂದರೆ, ಈಗ ಒಂದು ಲೈನೆಕ್ಸ್ ಅಂತ ತಗೊಂಡಾಗ ಲೈನೆಕ್ಸ್ಗೆ ಇಂಪಾರ್ಟೆಂಟ್ ಕೋರ್ ಏನು, ಕೋರ್ ಅನ್ನೋದು ಈಗ ಫಾರ್ ಎಕ್ಸಾಂಪಲ್ ಇದು ಲೈನೆಕ್ಸ್ ಆರ್ಕಿಟೆಕ್ಚರ್ ಅಂದ್ಕೊಂಡ್ರೆ ಇದು ಕರ್ನಲ್ ಆಗಿರುತ್ತೆ, ಇದು ಶೆಲ್ ಆಗಿರುತ್ತೆ. ಆನ್ ಟಾಪ್ ಆಫ್ ದಿಸ್ ನಿಮ್ಮ ಅಪ್ಲಿಕೇಶನ್ ವರ್ಕ್ ಆಗುತ್ತೆ. ಇದು ಲೈನೆಕ್ಸ್ನ ಆರ್ಕಿಟೆಕ್ಚರ್ ಅಲ್ವಾ. ಸಪೋಸ್ ಕಂಟೈನರೈಸೇಷನ್ ಮಾಡುವಾಗ ಈಗ
ಕಂಟೈನರೈಸೇಷನ್ ಸಪೋಸ್ ನಿಮ್ಮ ಹತ್ರ ಉಬಂಟು ಇರಲಿ, ಸಪೋಸ್ ನಿಮ್ಮ ಹತ್ರ ರೆಡ್ ಹ್ಯಾಟ್ ಇರಲಿ, ಡಾಕರ್ ಇರಲಿ, ಐ ಮೀನ್ ಸೆಂಟ್ ಓ ಎಸ್, ಎನಿ ಇಮೇಜ್ ಯು ನೇಮ್ ಇಟ್, ಅವೆಲ್ಲ ಕೂಡ ಈ ಕರ್ನಲ್ ಏನಿದೆ ಅಲ್ಲ, ಎಲ್ಲಿ ಹೋಯ್ತದು, ಓಕೆ, ಈ ಕರ್ನಲ್ನ ಶೇರ್ಡ್ ಕರ್ನಲ್ ಅಂದರೆ ಈಗ ಲೈನೆಕ್ಸ್ ಆದರೂ ಪರವಾಗಿಲ್ಲ, ಅಂದರೆ ಅಮೆಝಾನ್ ಲೈನೆಕ್ಸ್ ಆದರೂ ಪರವಾಗಿಲ್ಲ, ರೆಡ್ ಹ್ಯಾಟ್ ಆದರೂ ಪರವಾಗಿಲ್ಲ, ಆ್ಯಂಡ್ ಲೈಕ್ ಸೆಂಟೋಎಸ್ ಆದರೂ ಪರವಾಗಿಲ್ಲ, ಉಬಂಟು ಆದರೂ ಪರವಾಗಿಲ್ಲ, ಇವೆಲ್ಲದಕ್ಕೂ ಯಾವುದೇ ಲೈನೆಕ್ಸ್ ಎನ್ವೈರ್ಮೆಂಟಲ್ಲಿ ಹಾಕಿದ್ರೂ ಕೂಡ ಶೇರ್ಡ್ ಕರ್ನಲ್ ಅಂದರೆ ಈ ಕರ್ನಲ್ ಶೇರ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಕಂಟೈನರೈಸೇಷನ್ ಮಾಡುವಾಗ ವಿ ಆರ್ ಯೂಸಿಂಗ್ ಶೇರ್ಡ್ ಕರ್ನಲ್, ಅಂದರೆ ಶೇರ್ಡ್ ಹೋಸ್ಟ್ ಓ ಎಸ್ ಕರ್ನಲ್ನ ಯೂಸ್ ಮಾಡ್ತಿದ್ದೀವಿ ಅಂತ. ಆ್ಯಂಡ್ ಇಲ್ಲಿ ಸೈಜ್ ಆಫ್ ಮೈ ಓ ಎಸ್ ಬಂದುಬಿಟ್ಟು ಅಥವಾ ಇಮೇಜಸ್ ಬಂದುಬಿಟ್ಟು ಜಿ ಬಿಸಲ್ಲಿ ಇರುತ್ತೆ, ವೆರಾಸ್ ಇನ್ ಕಂಟೈನರೈಸೇಷನಲ್ಲಿ MBಸ್ಗಳಿರುತ್ತೆ. ನಾನು ಒಂದು ಫುಲ್ ಗೆಸ್ಟ್ ಓ ಎಸ್ನ ತೊಗೊಬೇಕು ಅಂತಂದರೆ 8 to 10 GB ಇರುತ್ತೆ ಮಿನಿಮಮ್, ಬಟ್ ಇಲ್ಲಿ ನಿಮಗೆ ಹಾರ್ಡ್ಲಿ ಅಂದರೆ 70 MBಯಲ್ಲಿ ಕುತ್ಕೊಳ್ಳುತ್ತೆ. ಆಯಿತಾ, ಇದು ಒಂದು ಸಿಂಪಲ್. ಈಗ ಒಂದು ಎಕ್ಸಾಂಪಲ್ಗೋಸ್ಕರ ಐ ವಿಲ್ ಶೋ ಯು. ಈಗ ಲೆಟ್ಸೆ ನಾನು ಒಂದು ಉಬಂಟುನ ಪುಲ್ ಮಾಡ್ತೀನಿ ನೋಡಿ. ಓಕೆ, ಡಾಕರ್ ಪುಲ್ ಉಬಂಟು ಅಂತ ಹೇಳ್ತೀನಿ ನೋಡಿ. ಉಬಂಟು ಲೇಟೆಸ್ಟ್ ಬಂದಿದೆ. ಈಗ ನೋಡಿ ಡಾಕರ್ ಇಮೇಜಸ್ ಮಾಡಿ, ಇಲ್ಲೇನು ಹೇಳ್ತಾ ಇದೆ 78 MB. ಆಯಿತಾ, ಉಬಂಟು. ಅದೇ ಫುಲ್ ಗೆಸ್ಟ್ ಓ ಎಸ್ನ ಚೆಕ್ ಮಾಡೋದಾದರೆ ಲೆಟ್ಸ್ ಗೋ ಹಿಯರ್, ನಾ ಹೇಳ್ತೀನಿ. ಓಕೆ, ಉಬಂಟು ಇಮೇಜ್ ಸೈಜ್ ಅಂತ ಹಾಕ್ತಿದ್ದೀನಿ. ಓಕೆ, ಇಲ್ಲಿ ನೋಡಿ ಉಬಂಟು 24 5.7 GB ಇದೆ. ಇವಾಗ 5.7 GB ಇಮೇಜ್ನ ಲೋಡ್ ಮಾಡೋದು ಹೇಗಿರುತ್ತೆ ಆ್ಯಂಡ್ 78 MB ಇಮೇಜ್ನ ಲೋಡ್ ಮಾಡೋದು ಹೇಗಿರುತ್ತೆ, ಅದನ್ನೇ ಇಂಪಾರ್ಟೆನ್ಸ್ ಇಲ್ಲಿ. ಆಯಿತಾ, ಇದು ನಾವು ಮೇಜರಾಗಿ ಕಲಿಬೇಕಾಗಿರೋ ಡಿಫ್ರೆನ್ಸಸ್. ಆಯಿತಾ, ಆ್ಯಂಡ್ ಸೆಕೆಂಡ್ ಪಾರ್ಟ್ ಬಂದುಬಿಟ್ಟು ಸ್ಟಾರ್ಟಪ್ ಟೈಮ್. ಓಕೆ, ಸ್ಟಾರ್ಟಪ್ ಟೈಮ್ ಬಂದುಬಿಟ್ಟು ಇದರಲ್ಲಿ ನಮಗೆ VMsಲ್ಲಿ ಮಿನಿಟ್ ಒಂದು 2 or 3 ಮಿನಿಟ್ಸ್ ಮೇಲೆ ತೊಗೊಳತ್ತೆ. ಬಟ್ ವೆರಾಸ್ ಇನ್ ಕಂಟೈನರೈಸೇಷನಲ್ಲಿ ಸೆಕೆಂಡ್ಸಲ್ಲಿ ಈ ಒಂದು ಕಂಟೈನರ್ಸ್ ಲೋಡ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ, ಅಂದರೆ ಲೈಕ್ ಇನ್ಸ್ಟೆನ್ಸ್ಗಳು ಲೋಡ್ ಆಗುತ್ತೆ ಅಂತ. ನಾಲ್ಕನೇದು ಬಂದುಬಿಟ್ಟು ಐಸೋಲೇಷನ್. ಓಕೆ, ಐಸೋಲೇಷನ್ ಅಂತ ಮಾತಾಡಿದ್ರೆ VMsಗಳಲ್ಲಿ ಫುಲ್ ಹಾರ್ಡ್ವೇರ್ ಲೆವೆಲಲ್ಲಿ ಐಸೋಲೇಷನ್ ಮಾಡಬೇಕು. ಓಕೆ, ಹಾರ್ಡ್ವೇರ್ ಲೆವೆಲ್ ಐಸೋಲೇಷನ್ ಅಂತ ಹೇಳ್ತಾ ಇದ್ದೀನಿ. ವೆರಾಸ್ ಇನ್ ದಿ ಕಂಟೈನರೈಸೇಷನ್ ನನಗೆ ಪ್ರೋಸೆಸ್ ಲೆವೆಲ್ ಆಫ್ ಐಸೋಲೇಷನ್ ಅಂತ ಹೇಳ್ತೀವಿ. ಓಕೆ, ಪ್ರೋಸೆಸ್ ಲೆವೆಲ್ ಆಫ್ ಐಸೋಲೇಷನ್ ಅಂತ ಹೇಳ್ತೀವಿ. ಆ್ಯಂಡ್ ಅದೇ ರೀತಿ ಐದನೇದು ಬಂದರೆ ಪೋರ್ಟಬಿಲಿಟಿ, ಹೇಗೆ ಪೋರ್ಟಬಲ್ ಮಾಡ್ತೀವಿ ಹೊರಗಡೆ ಎನ್ವೈರ್ಮೆಂಟ್ ಅಂತ. ಸೊ ಪೋರ್ಟಬಿಲಿಟಿ ಅಂತ ಬಂದಾಗ ಇದು ಲಿಮಿಟೆಡ್ ವಿತ್ ರೆಸ್ಪೆಕ್ಟ್ ಟು ಹೈಪರ್ವೈಸರ್ ಮೇಲೆ ನಾವು ಡಿಪೆಂಡ್ ಆಗುತ್ತೆ, ಅಂದರೆ ನಾವು ಚೂಸ್ ಮಾಡೋ VM ಮೇಲೆ ಇದು ಡಿಪೆಂಡ್ ಆಗುತ್ತೆ. ವೆರಾಸ್ ಇನ್ ಕೇಸ್ ಆಫ್ ಕಂಟೈನರ್ ಇದು ಹೈಲಿ ಪೋರ್ಟಬಲ್. ಓಕೆ, ಹೈಲಿ ಪೋರ್ಟಬಲ್ ಆ್ಯಂಡ್ ಹೈಲಿ ಶೇರೆಬಲ್ ಕೂಡ ಆಗುತ್ತೆ. ಆಯಿತಾ, ಇದು ಕಂಟೈನರ್. ಆ್ಯಂಡ್ ಆಲ್ಸೋ ಇಲ್ಲಿ ಡಾಕರ್ ಹಬ್ ಇರೋದ್ರಿಂದ ನಾವು ವಿ ಕ್ಯಾನ್ ಸ್ಟೋರ್ ಇಟ್ ಇನ್ ಒನ್ ಪ್ಲೇಸ್, ಆ್ಯಂಡ್ ECR ಇದ್ರೂ ಕೂಡ ವಿ ಕ್ಯಾನ್ ಸ್ಟೋರ್ ಇಟ್ ಟು ECR ಅಂತ. ಆ್ಯಂಡ್ ರಿಸೋರ್ಸ್ ಯೂಸೇಜ್ ನೋಡೋದಾದರೆ 6 ಬಂದುಬಿಟ್ಟು, ಓಕೆ, ರಿಸೋರ್ಸ್ ಯೂಸೇಜ್ ಅಂತ ಬಂದರೆ ದಿಸ್ ಇಸ್ ಹೆವಿ. ಆಯಿತಾ, ನನ್ನ ಹತ್ರ 8 GB ರ್ಯಾಮ್ ಇದೆ ಅಂತಂದರೆ 3 OS ಆ್ಯಡ್ ಮಾಡಿದ ತಕ್ಷಣ ಆ 3 OS ಕೂಡ 8 GB ರ್ಯಾಮ್ ಆಗಿಬಿಡತ್ತೆ. ವೆರಾಸ್ ಇನ್ ಕೇಸ್ ಆಫ್ ಕಂಟೈನರೈಸೇಷನ್ಸಲ್ಲಿ ಇಟ್ ಈಸ್ ಲೈಕ್ ವೆರಿ ಲೈಟ್ ವೆಯ್ಟ್. ಓಕೆ, ನಿಮಗೆ ಗೊತ್ತಾಗೋದಿಲ್ಲ, ನೆಗ್ಲಿಜಿಬಲ್ ಅಮೌಂಟಲ್ಲಿ ಇರುತ್ತೆ. ಆ್ಯಂಡ್ ಯೂಸ್ ಕೇಸ್ ಅಂತ ಬಂದಾಗ ಫುಲ್ OS ಐಸೋಲೇಷನ್ ಬೇಕು ಇಲ್ಲಿಗೆ. ಇದು ಜಸ್ಟ್ ಕಂಟೈನರೈಸೇಷನ್ ಅಂತ ಬಂದಾಗ ಆ್ಯಪ್ ಪ್ಯಾಕೇಜಿಂಗ್ವರೆಗೂ ಇದ್ದರೆ ಆ್ಯಪ್ ಪ್ಯಾಕೇಜಿಂಗ್ ಅಥವಾ ಮೈಕ್ರೋ ಸರ್ವಿಸಸಲ್ಲಿ ನಾವು ಯೂಸ್ ಮಾಡ್ತೀವಿ ಇದನ್ನು. ಆಯಿತಾ, ಸೊ ಇದು ಎಲ್ಲಿ ಯೂಸ್ ಮಾಡ್ತೀವಿ, ಒಂದು ಕಂಪ್ಲೀಟ್ ಈಗ AMI ಎಲ್ಲಿಗೆ ಬೇಕಾಯಿತು, AMI ಅನ್ನೋದು ನನಗೆ ಒಂದು OS ಐಸೋಲೇಷನ್ ಮಾಡುವಾಗ ಬೇಕಾಯಿತು. ವೆರಾಸ್ ಕಂಟೈನರೈಸೇಷನ್ ಆ್ಯಪ್ಸ್ ಯೂಸ್ ಮಾಡುವಾಗ ನನಗೆ ಈ ಕಂಟೈನರೈಸೇಷನ್ ಅನ್ನೋದು ತುಂಬ ಯೂಸ್ಫುಲ್ ಆಗುತ್ತೆ. ಅಂದರೆ ಆ್ಯಪ್ಸ್ ಪ್ಯಾಕೇಜಿಂಗ್ ಮಾಡುವಾಗ ಕಂಟೈನರೈಸೇಷನ್ ಅನ್ನೋದು ತುಂಬ ಯೂಸ್ಫುಲ್ ಆಗುತ್ತೆ. ಆಯಿತಾ, ಸೊ ಇಷ್ಟು ಒಂದು ಸಿಂಪಲ್ ಆಗಿ ನಾನು ಹೇಳೋದಾದರೆ, ಈಗ ನಮಗೆ ಡಾಕರ್ನ ಆರ್ಕಿಟೆಕ್ಚರ್ನ ಅರ್ಥ ಮಾಡ್ಕೊಳ್ಳೋ ಸಮಯ ಈಗ. ಆಯಿತಾ, ಸೊ ಇಲ್ಲಿ ಬಂದು ಓಕೆ, ಡಾಕರ್ ಆರ್ಕಿಟೆಕ್ಚರ್.
ಏನಪ್ಪ ಈ ಡಾಕರ್ ಆರ್ಕಿಟೆಕ್ಚರ್? ನಾವು ಡಾಕರ್ ಆರ್ಕಿಟೆಕ್ಚರ್ನ ಪುಲ್ ಮಾಡೋಣ ಇದರಿಂದ. ಓಕೆ, ಆರ್ಕಿಟೆಕ್ಚರ್ ಅಂತ ಕೊಡೋಣ. ನೋಡಿ, ಇದೊಂದು ಆರ್ಕಿಟೆಕ್ಚರ್ ಕೊಡುತ್ತೆ. ಓಕೆ, ಇದು ಅಫಿಷಿಯಲ್ ಆಗಿ ಬರುವಂಥ ಇಮೇಜ್ ಡಾಕರ್ ಹಬ್ಬಿಂದ. ನೋಡಿ, ಡಾಕರ್ ಆರ್ಕಿಟೆಕ್ಚರ್ನ ನಾವು ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಅಂತ ಕರಿತೀವಿ. ಓಕೆ, ಸೊ ಡಾಕರ್ ಆರ್ಕಿಟೆಕ್ಚರ್ ಹೆಸರನ್ನ ನಾವು ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಅಂತ ಹೇಳ್ತೀವಿ. ಏನು ಈ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಅಂತಂದರೆ, ನಾವು ಆ್ಯಸ್ ಸೂನ್ ಆಸ್ ನನ್ನ ಹತ್ರ ಒಂದು ಇನ್ಸ್ಟೆನ್ಸ್ ಇದೆ ಅಂತಂದರೆ ಆ ಇನ್ಸ್ಟೆನ್ಸ್ ಮೇಲೆ ನಾನು ಡಾಕರ್ನ ಇನ್ಸ್ಟಾಲ್ ಮಾಡ್ತೀನಿ ಅಂತ ಅಂದ್ಕೊಳ್ಳೋಣ. ಓಕೆ, ಡಾಕರ್ ಇನ್ಸ್ಟಾಲೇಷನ್ ಆಯಿತು ಅಂತ ಅಂದ್ಕೊಳ್ಳಿ. ಈಗ ಇದಾದಮೇಲೆ ನಾನು ಏನು ಕಮಾಂಡ್ಸ್ ಡಾಕರ್ ಕಮಾಂಡ್ಸ್ ರನ್ ಮಾಡ್ತೀನಲ್ಲ, ಆ ಡಾಕರ್ ಕಮಾಂಡ್ಸ್ ರನ್ ಮಾಡೋದು ಕ್ಲೈಂಟ್ ಆಗಿರುತ್ತೆ. ಎನಿ CLI ಕಮಾಂಡ್ಸ್ ಆನ್ ಡಾಕರ್ ಅದು ಕ್ಲೈಂಟ್. ಆ್ಯಂಡ್ ಅದು ಡಾಕರ್ ಹೋಸ್ಟಿಗೆ ಹೋಗುತ್ತೆ. ಅಂದರೆ ಮೀನಿಂಗ್ ಡಾಕರ್ ಹೋಸ್ಟ್ ಅಂತಂದರೆ, ಈಗ ಇಮ್ಯಾಜಿನ್ ನಾನೇನು ಮಾಡ್ತೀನಿ, ಐ ಜಸ್ಟ್ ರನ್ ಒನ್ ಸಿಂಪಲ್ ಕಮಾಂಡ್. ಓಕೆ, ಚೂಸ್ ದೊಡ್ಡದು ಮಾಡೋದನ್ನ ಇದನ್ನು. ಓಕೆ, ಇಲ್ಲಿ ನೋಡಿ, ಈಗ ಒಂದು ಕಮಾಂಡ್ ಡಾಕರ್ ರ್ಯಾಂಡಮ್ ಒಂದು ಕಮಾಂಡ್ ಬರೀತೀನಿ, ಡಾಕರ್ ಇಮೇಜಸ್ ಅಂತ. ಇದು ನನ್ನ ಕ್ಲೈಂಟ್ ಎಂಟರ್. ಈಗ ಡಾಕರ್ ಇಮೇಜಸ್ ಅಂತ ಹಾಕಿದಾಗ ನನ್ನ ಹೋಸ್ಟಲ್ಲಿ ಇದು ಒಂದು ರಿಸಲ್ಟ್ನ ತೋರಿಸ್ತು. ಈಗ ನಾನು ಇದನ್ನೇ ತೊಗೊಳ್ತೀನಿ, ಒಂದು ಎಕ್ಸಾಂಪಲ್ ಆಗಿ ತೊಗೊಳ್ತೀನಿ, ಆ್ಯಂಡ್ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಆ ಆರ್ಕಿಟೆಕ್ಚರ್ ಪ್ರಕಾರ. ಲೆಟ್ಸ್ ಗೋ ಬ್ಯಾಕ್. ಆಯಿತಾ? ಸೊ ಲೆಟ್ಸ್ ರೇ ಇಲ್ಲಿ ತಗೊಳ್ತೇನೆ. ನೋಡಿ, ಇದು ಕಮಾಂಡ್ ಅಲ್ವಾ, ನಾನು ಹಾಕಿದ ಕಮಾಂಡು. ಇಲ್ಲಿ ಏನಾಯಿತು ಅಂತಂದರೆ, ದಿಸ್ ಈಸ್ ಮೈ ಡಾಕರ್ ಕ್ಲೈಂಟ್. ಆಯಿತಾ? ಇದು ಏನು ಔಟ್ಪುಟ್ ಬಂತಲ್ಲ, ಈ ಔಟ್ಪುಟ್ಟು ಡಾಕರ್ ಹೋಸ್ಟ್ ಆಗುತ್ತೆ. ಓಕೆ, ಈ ಔಟ್ಪುಟ್ ಬಂದು ಡಾಕರ್ ಹೋಸ್ಟ್ ಆಗುತ್ತೆ. ಈಗ ಇದು ಹೇಗೆ ಡಿಫೈನ್ ಆಯಿತು ಅಂತಂದರೆ, ಡಾಕರ್ ಕ್ಲೈಂಟ್ ನಾನಿಲ್ಲಿ ಡಾಕರ್ ಇಮೇಜಸ್ ಅಂತ ಆ್ಯಡ್ ಮಾಡಿದ ತಕ್ಷಣ, ಓಕೆ, ಇದೇನು ಮಾಡ್ತು, ಈ ರಿಕ್ವೆಸ್ಟ್ ಡಾಕರ್ ಡೀಮನ್ನಿಗೆ ಹೋಗುತ್ತೆ. ಆಯಿತಾ? ಇದೇ ನನ್ನ ಡಾಕರ್ ಡೀಮನ್. ಡಾಕರ್ ಡೀಮನ್ ಅನ್ನೋದೇನಪ್ಪ ಅಂದರೆ ಒಂದು ರೆಸ್ಟ್ API ಅದು. ಆಯಿತಾ? ಈಗ ನನ್ನ CLI ಕಮಾಂಡ್ ಈಗ ಒಂದು ಈಗ ಲೆಟ್ಸೆ ನಾನು ಲೈನೆಕ್ಸಲ್ಲಿ LS ಅಂತ ಟೈಪ್ ಮಾಡ್ತೀನಿ. LS ಇಸ್ ಮೈ ಕಮಾಂಡ್. ಆ ಕಮಾಂಡ್ ಶೆಲ್ಲಿಗೆ ರೀಚ್ ಔಟ್ ಆಗುತ್ತೆ. ಶೆಲ್ ಏನು ಮಾಡುತ್ತೆ, ಕರ್ನಲ್ಗೆ ಹೇಳುತ್ತೆ, ಕರ್ನಲಿಂದ ಔಟ್ಪುಟ್ ಬರುತ್ತೆ. ಹಾಗೆ ಇಲ್ಲೂ ಕೂಡ ಅಷ್ಟೇ, ಡಾಕರ್ ಇಮೇಜಸ್ ಅಂತ ಹೇಳಿದಾಗ ಡಾಕರ್ನ ಡೀಮನ್ ಒಂದು ಕ್ರಿಯೇಟ್ ಮಾಡಿರ್ತೀವಿ. ಅಂದರೆ ಡಾಕರ್ ಇನ್ಸ್ಟಾಲ್ ಆಗಿದ ತಕ್ಷಣ ಡಾಕರ್ ಡೀಮನ್ ಕೂಡ ಕ್ರಿಯೇಟ್ ಆಗುತ್ತೆ. ಈ ಡಾಕರ್ ಡಿ ಅಂತ ಹೇಳ್ತೀವಿ. ಈ ಡೀಮನ್ ಏನು ಮಾಡುತ್ತೆ, ರಿಕ್ವೆಸ್ಟ್ನ ತೊಗೊಳುತ್ತೆ, ಡಾಕರ್ ಇಮೇಜಸ್, ಇಮೇಜಸ್ ನಿನಗೆ ಲಿಸ್ಟ್ ಮಾಡಬೇಕಾ, ಸರಿ, ಇದು ನನ್ನ ಹೋಸ್ಟ್, ಈ ಹೋಸ್ಟಲ್ಲಿ ಏನು ಇಮೇಜಸ್ ಲಿಸ್ಟ್ ಕೇಳ್ತಾ ಇದ್ದೀನಿ, ಈ ಇಮೇಜಸ್ ಇದೆ ಅಂತ ತೋರಿಸ್ತು ನನಗೆ. ಅದೇ ರೀತಿ ಕಂಟೈನರ್ಸ್ ಬೇಕಾ, ಕಂಟೈನರ್ಸ್ ತೋರಿಸುತ್ತೆ. ಈಗ ಸಪೋಸ್ ನಾನು ಪುಲ್ ಮಾಡಬೇಕು, ಡಾಕರ್ ಪುಲ್ ಅಂತ ಹೇಳಿದಾಗ ಏನಂದರೆ, ನಾನು ರಿಜಿಸ್ಟ್ರಿಯಿಂದ ತೊಗೊಬರ್ಬೇಕು. ಇದೇನು ಮಾಡುತ್ತೆ, ಡಾಕರ್ ಡಿಮನ್ ಏನು ಮಾಡುತ್ತೆ, ಲೋಕಲಲ್ಲಿ ಫಸ್ಟ್ ಚೆಕ್ ಮಾಡ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಡಾಕರ್ ಹಬ್ಬಿಗೆ ಹೋಗ್ಬಿಟ್ಟು ಅಲ್ಲಿಂದ ಪುಲ್ ಮಾಡ್ಕೊಂಬರುತ್ತೆ. ಇದು ಬೈ ಡಿಫಾಲ್ಟಾಗಿ ಕನೆಕ್ಟಿವಿಟಿ ಅನ್ನೋದು ಇರುತ್ತೆ. ಈಗ ಹೆಂಗೆ ಇರುತ್ತೆ ಅಂತಂದರೆ, ಈಗ ಸಪೋಸ್ ನಾ ಹೇಳ್ತೀನಿ ಇಲ್ಲಿ, ಸೊ ಡಾಕರ್ ಬಿಲ್ಡ್ ಅಥವಾ ಡಾಕರ್ ಪುಲ್ ಮಾಡೋಣ. ಫಸ್ಟು ಡಾಕರ್ ಪುಲ್ ಲೆಟ್ಸೆ CentOS ಅಂತ ಆ್ಯಡ್ ಮಾಡಿದೆ ಅಂತ ಇಟ್ಕೊಳ್ಳಿ. ನೋಡಿ, CentOS ಅನ್ನೋದಿಲ್ಲ, ಲೆಟ್ಸೆ ಅಪಾಚೆ ಅಂತ ಹಾಕ್ತಿದ್ದೀನಿ. ಓಕೆ, ಅದಕ್ಕೆಲ್ಲ ಆಕ್ಸೆಸ್ ಬೇಕಂತೆ. 1 ಸೆಕೆಂಡ್, ಲೆಟ್ಸ್ ಗೋ ಅಂಡ್ ಟೇಕ್ ಒನ್ ಸಿಂಪಲ್ ಅಪ್ಲಿಕೇಶನ್. ಓಕೆ, ಸೊ ಫಸ್ಟ್ ನಾನು ಅಫಿಷಿಯಲ್ ಇಮೇಜಸ್ ಮಾತ್ರ ಫಿಲ್ಟರ್ ಔಟ್ ಮಾಡ್ತೀನಿ. HTTPD ಇದೆ, ಮ್ಯಾವೆನ್ ಇದೆ, ಗ್ರೂವಿ ಈ ಥರ ಇದೆ. ನಾನೇನು ಮಾಡ್ತೀನಿ, ಐ ವಿಲ್ ಟೇಕ್ ದಿಸ್ HTTPD. ಈಗ ಇದರಲ್ಲಿ ನಾನು ಹೇಳ್ತೀನಿ, ಐ ವಿಲ್ ಗೋ ವಿತ್ ಒನ್ ಆಫ್ ದ ಟ್ಯಾಗ್
ಜಸ್ಟ್ HTTPDನ ಫುಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬರುತ್ತೆ ನೋಡೋಣ. ಓಕೆ, ಪುಲ್ಲಿಂಗ್ ದಿ HTTPD. ಈಗ ನೋಡಿ, ಪುಲ್ಲಿಂಗ್ ಫ್ರಮ್ ಲೈಬ್ರರಿ ಅಂತ ಹೇಳ್ತಾ ಇದೆ. ಇದರ ಅರ್ಥ ಏನು? ಪುಲ್ಲಿಂಗ್ ಫ್ರಮ್ ಲೈಬ್ರರಿ ಅಂತಂದರೆ ಫಸ್ಟು ಲೋಕಲಲ್ಲಿ ಚೆಕ್ ಮಾಡ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಈ docker.io.library HTTPD ಲೇಟೆಸ್ಟ್ ಇದೆಯಲ್ಲ, ಇಲ್ಲಿಗೆ ಹೋಗ್ಬಿಟ್ಟು ಪುಲ್ ಮಾಡಿ ನನ್ನ ಈ ಲೋಕಲಲ್ಲಿ ಇದು ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಡಾಕರ್ ಇಮೇಜಸ್ ಅಂತ ಹಾಕಿದ್ರೆ ಇಲ್ಲಿಗೆ ಹಾಕುತ್ತೆ. ಇದು ಯಾರು ಮಾಡಿದ್ದು? ಈ ರಿಕ್ವೆಸ್ಟ್ ಹೆಂಗೆ ಹೋಯ್ತು, ಹೆಂಗೆ ಬಂತು ಅಂದರೆ ಡಾಕರ್ ಡೀಮನ್ನ ಸಹಾಯದಿಂದ. ಆ್ಯಂಡ್ ಇಲ್ಲಿ ಡಾಕರ್ ವರ್ಷನ್ ಅಂತ ಚೆಕ್ ಮಾಡಿದ್ರೆ ಇಲ್ಲಿ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಅಂತ, ಇದು ಕ್ಲೈಂಟ್ ಬರುತ್ತೆ, ಇದು ಸರ್ವರ್ ಬರುತ್ತೆ. ಸೊ ಇನ್ ಬಿಟ್ವೀನ್ ಡಾಕರ್ ಡೀಮನ್ ಅನ್ನೋದು ಬ್ಯಾಕ್ ಎಂಡಲ್ಲಿ ಇರುತ್ತೆ. ಸೊ ಇನ್ ಜನರಲ್ ಆಗಿ ನಾವು ಡಾಕರ್ ಎನೇಬಲ್, ಸಿಸ್ಟಮ್ ಸಿಟಿಯಲ್ಲಿ ಎನೇಬಲ್ ಡಾಕರ್ ಅಂತ ಮಾಡ್ತೀವಲ್ಲ, ಅದು ಏನಕ್ಕೆ ಎನೇಬಲ್ ಮಾಡ್ತೀವಿ, ಸ್ಟಾರ್ಟ್ ಏನಕ್ಕೆ ಮಾಡ್ತೀವಿ ಅಂದರೆ ಡಾಕರ್ ಡೀಮನ್ ವಿಲ್ ಮೇಕ್ ಶೋರ್ ದಟ್ ಅದನ್ನು ಅಪ್ ಮಾಡಿ ಇಟ್ಕೊಂಡಿರುತ್ತೆ ಅಂತ ಅಪ್ಲಿಕೇಶನ್ನ. ಸೊ ಹಾಗಾಗಿ ಈ ಕೇಸಲ್ಲಿ ಏನಾಯಿತು ಅಂತಂದರೆ ಡಾಕರ್ ಅಂದರೆ ಈ ಡಾಕರ್ ವರ್ಷನ್ ಆಗಿರ್ಬೋದು, ಇದೇನು ನಾವು ಎಂಟರ್ ಮಾಡ್ತೀವಲ್ಲ, ಇದೆಲ್ಲ ಹೇಗೆ ರನ್ ಆಗುತ್ತೆ ಅಂದರೆ ಈ ಡಾಕರ್ನ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಮೇಲೆ ರನ್ ಆಗುತ್ತೆ. ಇದು ನನ್ನ ಸಿಂಪಲ್ ಒಂದು ಆರ್ಕಿಟೆಕ್ಚರ್ನ ಎಕ್ಸ್ಪ್ಲೈನ್ ಮಾಡ್ತಿರೋದು, ಆಯಿತಾ. ಸೊ ಹೀಗೆ ಈ ಆರ್ಕಿಟೆಕ್ಚರ್ ಬಂತಲ್ಲ, ಹಾಗೆ ಇದರಲ್ಲಿ ಅಂದರೆ ಕಮಾಂಡ್ಸ್ಗಳು ಅನ್ನೋದು ಇರುತ್ತೆ. ಓಕೆ, 1 ಸೆಕೆಂಡ್. ಸೊ ನಾನು ಇದರಲ್ಲಿ ಇನ್ನೂ ಏನೇನು ಕಾಂಪೊನೆಂಟ್ಸ್ ಎಲ್ಲ ಇದ್ದಾವೆ ಅಂತ ಇನ್ ಡೀಟೇಲಾಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಸೊ ಇದನ್ನು ಯು ಮೈಟ್ ನಾಟ್ ಸಿ ರೆಗ್ಯುಲರ್ಲಿ, ಬಟ್ ಇವೆಲ್ಲ ಕಾಂಪೊನೆಂಟ್ಸ್ಗಳು ಬಿಹೈಂಡ್ ದ ಸೀನ್ಸ್ ಇರುತ್ತವೆ, ಅಂದರೆ ಡಾಕರ್ನ ಈ ಆರ್ಕಿಟೆಕ್ಚರಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಡಾಕರ್ನ ಆರ್ಕಿಟೆಕ್ಚರ್ ಅಂತ ಬಂದಾಗ ಈ ಡಾಕರ್ನ ಕಾಂಪೊನೆಂಟ್ಸ್ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಏನು ಈ ಕಾಂಪೊನೆಂಟ್ಸ್ ಅಂತ? ಒಂದು ಡಾಕರ್ನ ಕ್ಲೈಂಟ್. ಏನು ಈ ಡಾಕರ್ನ ಕ್ಲೈಂಟ್ ಅಂದರೆ? ಡಾಕರ್ ಕ್ಲೈಂಟ್ ಅಂದರೆ ಇದು CLI ಟೂಲ್. ನನ್ನ ಕಮಾಂಡ್ಸ್ಗಳೆಲ್ಲ ಲೆಟ್ಸೆ ಇದೊಂದು CLI ಟೂಲ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ನನ್ನ ಏನೇ ಕಮಾಂಡ್ಸ್ಗಳನ್ನ ಎಂಟರ್ ಮಾಡಿ ಸೆಂಡ್ ಮಾಡ್ತೀನಲ್ಲ, ಅದು ನನ್ನ ಡಾಕರ್ ಕ್ಲೈಂಟ್. ನನ್ನ ಎಲ್ಲ ಡಾಕರ್ ಕಮಾಂಡ್ಸ್ಗಳನ್ನ ಡಾಕರ್ ಕ್ಲೈಂಟ್ ಅಂತ ಕರಿಬೋದು. ಅದಾದಮೇಲೆ ಇನ್ನೊಂದು ಟರ್ಮಿನಾಲಜಿ ನಾನು ಮಾತಾಡಿದೆ, ಅದನ್ನು ಬಂದುಬಿಟ್ಟು ಡಾಕರ್ ಡೀಮನ್ ಅಂತ ಹೇಳ್ತೀವಿ. ಡಾಕರ್ ಡೀಮನ್ ಅಂತ ಹೇಳಿದ್ರೆ ಇದೊಂದು ಬ್ಯಾಕ್ಗ್ರೌಂಡ್ ಸರ್ವಿಸ್ ಆಗಿ ರನ್ ಆಗ್ತಿರತ್ತೆ. ಓಕೆ, ಇದೊಂದು ಬ್ಯಾಕ್ಗ್ರೌಂಡ್ ಸರ್ವಿಸ್ ಆಗಿ ರನ್ ಮಾಡುತ್ತೆ. ಇದು ಏನು ಮಾಡುತ್ತೆ ಅಂದರೆ ಇದು ಎಲ್ಲ ಲೈಕ್ ಇಮೇಜಸ್, ಕಂಟೈನರ್ಸ್ ಮತ್ತು ನೆಟ್ವರ್ಕ್ ವ್ಯಾಲ್ಯೂಮ್ಸ್ ಎಲ್ಲನೂ ಕೂಡ ಇದು ಮೇಂಟೈನ್ ಮಾಡುತ್ತೆ ಡಾಕರ್ ಡೀಮನ್ ಅಂತ. ಅದೇ ಥರ ಈ ಡಾಕರ್ ಡೀಮನ್ಗೆ ಸಹಾಯ ಮಾಡೋದು ಡಾಕರ್ನ ರೆಸ್ಟ್ API. ಈ ರೆಸ್ಟ್ API ಏನು ಮಾಡಿದ್ರೆ ಇಟ್ಸ್ ಅ ಮೀಡಿಯಮ್ ಇಂಟರ್ಫೇಸ್ ಬಿಟ್ವೀನ್ ಈ ಕ್ಲೈಂಟು ಮತ್ತು ಡಾಕರ್ ಡೀಮನ್ನ ಇಂಟರ್ಫೇಸ್ ಅಥವಾ ಮೀಡಿಯಮ್ ಯಾರು ಅಂತಂದರೆ ಈ ರೆಸ್ಟ್ API ಆಗುತ್ತೆ, ಆಯಿತಾ. ಡಾಕರ್ ಡೀಮನ್ ಈಸ್ ಬೇಸ್ಡ್ ಔಟ್ ಆಫ್ ರೆಸ್ಟ್ API. ಅದು ಹೆಂಗೆ ಅಂತಂದರೆ ಈ ಥರ ಈ ಮಧ್ಯದಲ್ಲಿ ಇರುವಂಥದ್ದು ಈ ರೆಸ್ಟ್ API ಆಗುತ್ತೆ. ಅದೇ ಥರ ಡಾಕರ್ ರಿಜಿಸ್ಟ್ರಿ, ಈಗ ಆಲ್ರೆಡಿ ನಿಮಗೆ ಡಾಕರ್ ರಿಜಿಸ್ಟ್ರಿ ಅಂತ ಗೊತ್ತಿದೆ. docker.io.library ಇದೆಯಲ್ಲ, ಇದೇನು ನೀವು ನೋಡ್ತಿದ್ದೀರಲ್ಲ, ಇದೇ ನಿಮ್ಮ ಡಾಕರ್ ರಿಜಿಸ್ಟ್ರಿ ಆಗುತ್ತೆ, ಆಯಿತಾ. ಎಲ್ಲ ಇಮೇಜಸ್ ಇಲ್ಲಿಂದನೇ ಫೆಚ್ ಆಗುತ್ತೆ ನಾವು ಕೊಡಲಿಲ್ಲ ಅಂತಂದರೆ, ಆಯಿತಾ. ಅದು ಡಾಕರ್ ಡೀಮನ್. ಆ್ಯಂಡ್ ಅದೇ ರೀತಿ ಇನ್ನೊಂದು ಟರ್ಮಿನಾಲಜಿ ಇದೆ, ಅದನ್ನು ನಾವು ಕಂಟೈನರ್ D ಅಂತ ಹೇಳ್ತೀವಿ. ಇದನ್ನು ನಾವು ಲೋ ಲೆವೆಲ್ ಕಂಟೈನರ್ ರನ್ ಟೈಮ್ ಅಂತ ಕೂಡ ಮೆನ್ಷನ್ ಮಾಡ್ತೀವಿ. ಓಕೆ, ಯೂಸ್ಡ್ ಬೈ ಡೀಮನ್. ಇದೆಲ್ಲ ಡೀಮನ್ ಯೂಸ್ ಮಾಡ್ಕೊಳ್ಳೋಂತಹ ಕಾಂಪೊನೆಂಟ್ಸ್ಗಳು. ಆ್ಯಂಡ್ ಅದೇ ರೀತಿ ರನ್ಸಿ ಅಂತ ಕೂಡ ಇರುತ್ತೆ. ಇದೊಂದು OSI ಕಂಪ್ಲೈನ್, ಅಂದರೆ ಈ OSI ಕಾಂಪ್ಲಿಮೆಂಟ್ ಇರುತ್ತೆ. ಅಂದರೆ ಲೈಕ್ ಈಗ ಏನಂತ ಹೇಳೋದು, ಲೈಕ್ ಆ್ಯಕ್ಚುಲಿ ಕಂಟೈನರ್ ರನ್ ಆಗಬೇಕಂದ್ರೆ ಈ ರನ್ಸಿಯಿಂದ ಹೆಲ್ಪ್ ಆಗುತ್ತೆ, ಆಯಿತಾ. ಇದು ರನ್ಸಿ. ಒಂದು ಕಂಟೈನರ್ ರನ್ ಆಗಬೇಕಂದ್ರೆ ಇದ್ರ ಸಹಾಯ ಇದೇನೇ ಸ್ಟಾರ್ಟ್ ಮಾಡೋದು ಕಂಟೈನರ್ನ, ಇನ್ ಸಿಂಪಲ್ ಟರ್ಮ್ಸ್, ಆಯಿತಾ. ಸೊ ಇದು ಡಾಕರ್ನ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್, ಆಯಿತಾ. ಈಗ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ನಾವು ಏನೇನೆಲ್ಲ ಲೈಕ್ ಮಾಡಿದ್ದೀವಿ ಅಂತ, ಆಯಿತಾ. ಸೊ ನೆಕ್ಸ್ಟ್ ನಮ್ಗೆ ಏನಂತಂದರೆ ಒಂದು ಇಮೇಜ್ನ ಲೈಫ್ ಸೈಕಲ್ ಬಗ್ಗೆ ನಾನು ಹೇಳ್ತೀನಿ. ಆ ಇಮೇಜ್ ಲೈಫ್ ಸೈಕಲ್ ಹೋಗೋದಕ್ಕಿಂತ ಮುಂಚೆ ಕಮಾಂಡ್ಸ್ಗಳು ಏನೇನಿದ್ದಾವೆ, ಡಾಕರ್ ಕಮಾಂಡ್ಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಓಕೆ, ಡಾಕರ್ ಕಮಾಂಡ್ಸ್. ಓಕೆ, ಅದನ್ನು ನಾವು ನೆಕ್ಸ್ಟ್ ಸೆಷನಲ್ಲಿ ನೋಡೋಣ. ಓಕೆ, ಸೊ ಇಷ್ಟು ಇವತ್ತಿನ ಈ ಒಂದು ಸೆಷನ್. ಸೊ ಇದರಲ್ಲಿ ನಾವು ಏನೇನು ಫೋಕಸ್ ಮಾಡಿದ್ವಿ ಅಂತ ಹೇಳಿದ್ರೆ,
ಇದರಲ್ಲಿ ನಾವು ಫೋಕಸ್ ಮಾಡಿರೋದೆಲ್ಲ ಒಂದು ಸೆಕೆಂಡ್, ಅಂದರೆ ನಾವು ಫಸ್ಟ್ ಡೇ ಅಲ್ಲಿ ನಾವು ಏನೇನು ಲೈಕ್ ವರ್ಕ್ ಮಾಡಿ ಅದನ್ನೆಲ್ಲ ನಾನು ಸಮರೈಸ್ ಮಾಡಿದೆ ಅಷ್ಟೇ. ಸೊ ವಿತ್ ಡಾಕರ್ ಕಂಟೈನರ್ ಅಂದರೆ ಲೈಕ್ ಫಸ್ಟ್ ಥಿಂಗ್ ಇಲ್ಲಿ ಹೋಗೋಣ. ಡಾಕರ್ ಅಂದರೆ ಏನು, ಏನೇನು ರನ್ ಮಾಡ್ತೀವಿ, ವಿತೌಟ್ ಡಾಕರ್ ಹೇಗಿರುತ್ತೆ, ವಿತ್ ಡಾಕರ್ ಹೆಂಗಿರುತ್ತೆ, ಇಮೇಜ್ ಕಂಟೈನರ್ ಡಾಕರ್ ಫೈಲ್ ರಿಜಿಸ್ಟ್ರಿ ವ್ಯಾಲ್ಯೂಮ್ ನೆಟ್ವರ್ಕ್, ಈ ಟರ್ಮಿನಾಲಜೀಸ್ ಏನು ಅನ್ನೋದನ್ನ ನೋಡಿದ್ವಿ. ಆ್ಯಂಡ್ ಅದೇ ರೀತಿ ವಿ ಎಮ್ ಕಂಟೈನೈಸೇಷನ್ಗೆ ಡಿಫ್ರೆನ್ಸಸ್ ನೋಡಿದ್ವಿ. ಆ್ಯಂಡ್ ಡಾಕರ್ ಆರ್ಕಿಟೆಕ್ಚರ್ನ ನೋಡಿದ್ವಿ. ಡಾಕರ್ ಆರ್ಕಿಟೆಕ್ಚರ್ ಅಂದರೆ ಏನು, ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ಆ್ಯಂಡ್ ಇದರಲ್ಲಿ ಡಾಕರ್ ಕಾಂಪೊನೆಂಟ್ಸಲ್ಲಿ ಏನೇನು ಬರ್ತವೆ ಅಂದಾಗ ಕ್ಲೈಂಟ್ ಅಂದರೆ ಏನು, ಡಾಕರ್ ಡೀಮನ್ ಅಂದರೆ ಏನು, ರೆಸ್ಟ್ ಎ ಪಿ ಅಲ್ಲಿ ಯೂಸ್ ಮಾಡ್ತೀವಿ, ಡಾಕರ್ ರಿಜಿಸ್ಟ್ರಿಯಲ್ಲಿ ಯೂಸ್ ಮಾಡ್ತೀವಿ, ಕಂಟೈನರ್ ಡಿ ಅಂದರೆ ಏನು, ರನ್ಸಿ ಅಂದರೆ ಏನು. ರನ್ಸಿ ಅನ್ನೋದು ಕಂಟೈನರ್ ರನ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಕಾಂಪೊನೆಂಟ್. ಇವೆಲ್ಲ ಬೈ ಡಿಫಾಲ್ಟಾಗಿ ಬ್ಯಾಕ್ ಎಂಡಲ್ಲಿ ಇರುತ್ತೆ, ಯು ನೋ ನೀಡ್ ಟು ವರಿ. ನಾವು ಡಾಕರ್ ರನ್ ಅಂತ ಕೊಟ್ಟರೆ ರನ್ ಆಗುತ್ತೆ, ಆದರೆ ಬ್ಯಾಕ್ ಎಂಡಲ್ಲಿ ಹೆಂಗೆ ರನ್ ಆಗುತ್ತೆ ಅಂತ ಹೇಳಲಿಕ್ಕೋಸ್ಕರ ನಾನು ಡೀಟೇಲ್ ಆಗಿ ಹೇಳಕ್ಕೆ ಟ್ರೈ ಮಾಡ್ತಿದ್ದೇನೆ. ಓಕೆ, ಸೊ ಇಷ್ಟು ಇವತ್ತಿನ ಒಂದು ಸೆಷನ್. ಸೊ ನೆಕ್ಸ್ಟ್ ಸೆಷನಲ್ಲಿ ಡಾಕರ್ ಕಮಾಂಡ್ಸ್ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಕೆ ಟ್ರೈ ಮಾಡೋಣ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಆ್ಯಂಡ್ ಆಲ್ಸೋ ಲೈಕ್ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಯಾರು ನಿಮ್ಮ ಫ್ರೆಂಡ್ಸ್ CKA ಬರಿಬೇಕಂತ ಅಂದ್ಕೊಂಡಿದ್ದಾರೋ ಅವ್ರಿಗೆ ಶೇರ್ ಮಾಡಿ. ಲೈಕ್ ಆ್ಯಂಡ್ ಆಲ್ಸೋ ವಿಡಿಯೋಸ್ನ ಫುಲ್ ನೋಡಿ, ಸೊ ದಟ್ ನಿಮಗೆ ಒಂದು ಲೈಕ್ ಪ್ರಾಪರ್ ಕ್ಲಾರಿಟಿ ಇರುತ್ತೆ. ಆ್ಯಂಡ್ ಪ್ರತಿಯೊಂದು ವಿಡಿಯೋಗೂ ಕನೆಕ್ಟಿವಿಟಿ ಇರುತ್ತೆ. ಸೊ ಆ ಕನೆಕ್ಟಿವಿಟಿನ ಮಿಸ್ ಮಾಡ್ಕೋಬೇಡಿ. ಓಕೆ, ಸೊ ದ್ಯಾಟ್ ನಿಮಗೆ ಎಲ್ಲಿ ಅರ್ಥ ಆಗಲಿಲ್ಲ ಅಂದರೂ ಕೂಡ ಈಸಿಯಾಗಿ ಕ್ಲಾರಿಟಿ ಬರುತ್ತೆ. ಓಕೆನಾ? ಸೊ ಇಷ್ಟು ಇವತ್ತಿನ ವಿಡಿಯೋಗೆ. ಸೊ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.